ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಮೆಥಡ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸೊ ಇದನ್ನ ಯಾವ ಫಾರ್ಮುಲಾ ಹಚ್ಚಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ವಿತ್ ಎಕ್ಸಾಂಪಲ್ ನೋಡೋಣ. From the following information, calculate inventory turnover ratio and order time. So question ನಲ್ಲಿ inventory turnover ratio ಅಂದ್ರೂ ಒಂದೇ, stock turnover ratio ಅಂದ್ರೂ ಒಂದೇ. ಸೊ ಕಂಡು ಹಿಡಿದಂತ ರೇಷಿಯೋನ ನಾವು ಡೇಸ್ ಗೆ, ನಂಬರ್ ಆಫ್ ಮಂತ್ಸ್ ಗೆ ಕನ್ವರ್ಟ್ ಮಾಡೋದನ್ನ ಆರ್ಡರ್ ಟೈಮ್ ಅಂತ ಕರಿತೀವಿ. ಸೊ ಕ್ವಶನ್ ನಲ್ಲಿ ಪರ್ಚೇಸ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಕಂಡುಹಿಡಿಬೇಕು. ಕಾಸ್ಟ್ ಆಫ್ ಗುಡ್ ಸೋಲ್ಡ್ ನ ಫಾರ್ಮುಲಾ ಏನಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ 50,000 ಇದೆ, ಪ್ಲಸ್ ಪರ್ಚೇಸ್ 3 lakh ಇದೆ, ಮತ್ತೆ ಕ್ಲೋಸಿಂಗ್ ಸ್ಟಾಕ್ 70,000 ಇದೆ. ಸೊ ಸಾಲ್ವ್ ಮಾಡಿದಾಗ 2,80,000 ಬರುತ್ತೆ. ನಂತರ ಎವರೇಜ್ ಸ್ಟಾಕ್ ಕಂಡು ಹಿಡ್ಕೋಬೇಕು. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದಾಗ ಬರುತ್ತೆ. ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ 50,000 ಇದೆ, ಕ್ಲೋಸಿಂಗ್ ಸ್ಟಾಕ್ 70,000 ಇದೆ, ಡಿವೈಡೆಡ್ ಬೈ 2 ಮಾಡಬೇಕು. 50 ಮತ್ತು 70 ಕೂಡಿಸಿದಾಗ 1,20,000 ಆಗುತ್ತೆ, ಡಿವೈಡೆಡ್ ಬೈ 2 ಮಾಡಿದಾಗ 60,000 ಆಗುತ್ತೆ. ಸೊ ನಂತರ ಈಗ ಟರ್ನ್ ಓವರ್ ರೇಷಿಯೋ ಕಂಡುಹಿಡಿಬೇಕು. ನಾವು ಕಂಡುಹಿಡಿದಂತ ಎರಡು ಐಟಮ್ ಅಂದ್ರೆ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಡಿವೈಡೆಡ್ ಬೈ ಈ ಏನ್ ಎವರೇಜ್ ಸ್ಟಾಕ್ ಇದೆ, ಇವೆರಡನ್ನು ಡಿವೈಡೆಡ್ ಬೈ ಮಾಡಿದಾಗ ಆನ್ಸರ್ ಬರುತ್ತೆ 4.66 ಟೈಮ್ಸ್. ಸೊ ಇದನ್ನ ನಂಬರ್ ಆಫ್ ಡೇಸ್ ಗೆ ಹೇಗೆ ಕನ್ವರ್ಟ್ ಮಾಡೋದಂದ್ರೆ 365 ಡೇಸ್ ಡಿವೈಡೆಡ್ ಬೈ ನಾವು ಕಂಡುಹಿಡಿದಿರುವಂತ ಆನ್ಸರ್ಸ್ ನ ತಗೋಬೇಕು. ಹಾಗೆ ತಗೊಂಡಾಗ ಆನ್ಸರ್ಸ್ ಎಷ್ಟು ಬರುತ್ತೆ, 78 ಡೇಸ್ ಬರುತ್ತೆ. ಈ ರೀತಿಯಾಗಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.